ಏನಂತಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶದ ಹಿನ್ನೆಲೆನೇ ಏನಂತಂದ್ರೆ ದರ್ಶನ್ ಅವರು ಅಂದ್ರೆ ಇವತ್ತು ಎಷ್ಟು ರಿಲ್ಯಾಕ್ಸ್ ಸಿಗ್ಬೋದು, ಸೊ ಬೇಲ್ ರದ್ದಾಗುವಂಥದ್ದು ಸಾಧ್ಯತೆ ಕಡಿಮೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಂಥ ದರ್ಶನ್ ಅವರಿಗೆ ಒಂದು ಬಿಗ್ ಶಾಕ್ ಆಗಿರ್ತಕ್ಕಂಥದ್ದು. ಸೊ ಇದರ ಬೆನ್ನಲ್ಲೇ ಏನಂತಂದ್ರೆ ಅಭಿಮಾನಿಗಳಿಗೂ ಕೂಡ ಈಗ ಶಾಕ್ಗಳಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಏನಂತಂದ್ರೆ RR ನಗರದ ನಿವಾಸದ ಬಳಿ ಕೂಡ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಬಟ್ ಅದರ ನಿವಾಸದ ಬಳಿ ಏನು ಅಂತಂದ್ರೆ ಸದ್ಯಕ್ಕೆ ಯಾರು ಕೂಡ ಇಲ್ಲ ಸಂಪೂರ್ಣವಾಗಿ. ಅಂದ್ರೆ ಸಿಬ್ಬಂದಿ ಕೆಲವು ಸಿಬ್ಬಂದಿ ಇರ್ತಕ್ಕಂಥದ್ದು. ಕೆಲವೇ ಕ್ಷಣಗಳ ಹಿಂದಷ್ಟೇ ಏನಂತಂದ್ರೆ ಅವರ ಅಪ್ಪಟ ಅಭಿಮಾನಿಗಳು ಇಲ್ಲಿ ಬಂದು ಇರುವಂತಹ ದೃಶ್ಯಾವಳಿ ಕಂಡು ಬರುವಂಥದ್ದು ಒಂದು ಕಡೆ ಆದರೆ ಅವರ ಅಳಿಯ ಮಾತ್ರ ಇಲ್ಲಿ ಬಂದು ಅವರಿಗೆ ಬೇಕಾಗಿರ್ತಕ್ಕಂತಹ ಬಟ್ಟೆ ಒಂದು ಸೂಟ್ ಕೇಸ್ನ ತೆಗೆದುಕೊಂಡು ಹೋಗಿರುವಂತಹ ದೃಶ್ಯಾವಳಿ ಇರುವಂಥದ್ದು. ಸೊ ಅದಾದ ನಂತರ ಏನಂತಂದ್ರೆ ಈಗ ಅಭಿಮಾನಿಗಳು ಕೂಡ ಯಥಾ ಪ್ರಕಾರ ಇಲ್ಲೇ ಇದ್ದಾರೆ. ಕೆಲವು ಅಭಿಮಾನಿಗಳು ಅಂದ್ರೆ ಅವರ ವಿಚಾರವಾಗಿ ಮಾತನಾಡುವಂಥ ಪ್ರಯತ್ನದಲ್ಲಿದ್ದಾರೆ. ಸೊ ಕೆಲವರು ಏನಂತಂದ್ರೆ ಈ ರೀತಿ ಆಗಬಾರ್ದಿತ್ತು, ಇದನ್ನ ನಾವು ಖಂಡಿತ ಅಂದ್ರೆ ಬೇಸರದಲ್ಲಿ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕೆಲವು ಅಭಿಮಾನಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನನ ಮಾಡೋಣ. ಸೊ ಏನಂತಂದ್ರೆ ಇಲ್ಲಿ ಅಭಿಮಾನಿಗಳಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದೀರಾ? ಸೊ ಏನು ಹೇಳ್ತೀರಾ, ಏನು ಅನಿಸುತ್ತೆ ಅಂತ ಅನ್ನುವಂಥದ್ದು. ಸೊ ಹಾಗಾಗಿ ಒಟ್ಟಾರೆಯಾಗಿ ಏನಂತಂದ್ರೆ ಕೆಲವು ಅಭಿಮಾನಿಗಳು ಇಲ್ಲಿ ಈ ರೀತಿ ಘಟನೆಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅವ್ರನ್ನ ಕೇಳುವಂಥ ಪ್ರಯತ್ನ ಮಾಡೋಣ. ಸೊ ನೋಡೋಣ, ಒಂದಿಷ್ಟು ಮಾತನಾಡ್ತಾ ಇದ್ದಾರೆ. ಸರ್, ನಿಮಗೆ ಹೇಗೆ ಅನಿಸ್ತಿದೆ ಈ ಒಂದು ಪ್ರಕರಣವನ್ನು, ತೀರ್ಪನ್ನ ಹೇಗೆ ತಗೊಳ್ತಾ ಇದ್ದೀರಿ? ಸರ್, ಡೈಜೆಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಮೇನ್ ಸುಪ್ರೀಂದ ಬಂದಿರೋದ್ರಿಂದ ನಾವು ಫ್ಯಾನ್ಸ್ ಏನು ಮಾಡೋಕ್ಕಾಗಲ್ಲ. ನಾಳೆ ಬೇರೆ ಸಾಂಗ್ ರಿಲೀಸ್ ಇದೆ. ಏನೇ ಸಾಂಗ್ ರಿಲೀಸ್ ಇದ್ರೂ ಅದನ್ನ ನಾವು ಎಂಜಾಯ್ ಮಾಡೇ ಮಾಡ್ತೀವಿ. ಆಗ್ಬಾರ್ದಾಯಿತು ಆಗಿದೆ. ಯಾರು ಮಾಡಿಲ್ದಿರೋ ತಪ್ಪೇ ನಮ್ಮ ಬಾಸ್ ಏನು ಮಾಡಿಲ್ಲ. ಎಲ್ಲರೂ ಕಷ್ಟ ಕೆಲಸಗಳು ಮಾಡೋರೇನೆ, ಎಲ್ಲ ಸಾಚಗಳ ಥರ ಇರ್ತಾರೆ ಅಷ್ಟೇನೆ. ನಮ್ಮ ಬಾಸ್ ಏನು ಮಾಡದೇ ಇರೋದೇನು ಮಾಡಿಲ್ಲ ಅಲ್ವಾ? ಹೇಗೆ ಅನ್ಸುತ್ತೆ? ಬೇಜಾರಾಗುತ್ತೆ ಸರ್. ಇದಿಷ್ಟು ಏನಂತಂದ್ರೆ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಖಂಡಿತ ಈ ಒಂದು ತೀರ್ಪು ಏನಿದೆ ಅದ್ರ ಬಗ್ಗೆ ಬೇಸರ ಇದೆ. ಸೊ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವ್ರನ್ನ ಸಮರ್ಸ್ಕೊಳ್ತಾ ಇರ್ತಕ್ಕಂತಹ ಅಭಿಮಾನಿಗಳಿದು. ಸೊ RR ನಗರದ ನಿವಾಸದಲ್ಲಿ ಕೂಡ ಈ ದೃಶ್ಯಾವಳಿ ಕಂಡು ಬರ್ತಾ ಇದೆ ಅಂತ ಹೇಳ್ಬೋದು.